ನಮಸ್ಕಾರ. ಸತ್ಯದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಮನಸ್ಸು ನಾನು. ಈ 5 ನಾನು ಅಥವಾ ಸೆಲ್ಫ್ ಏನು ಎಕ್ಸ್‌ಪ್ಲೈನ್ ಮಾಡಿದ್ದೀವಿ, ಆ 5ರಲ್ಲಿ ಮನಸ್ಸು ಕೂಡ ನಾನೇ. ಬಟ್ ಈ ಮನಸ್ಸು ಹೇಗೆ ಸೃಷ್ಟಿ ಆಯಿತು, ಮನಸ್ಸು ನಿಜವಾಗ್ಲೂ ಪ್ರೆಸೆಂಟಲ್ಲಿ ಇದೆಯಾ ಅನ್ನೋ ಕ್ವಶನ್ಸ್ ಎಲ್ಲ ಬರುತ್ತೆ. ಈ ಮನಸ್ಸು ನಾವು ಹುಟ್ಟಿದಾಗ ಇರಲಿಲ್ಲ. ಏನಕ್ಕಂದ್ರೆ ನಾನು ಮಕ್ಕಳ ಡಾಕ್ಟರ್ ಆಗಿ ಒಂದು ಹುಟ್ಟಿದ ಮಗುಗೆ ನಾನು ಏನೇನು ಉಡ್ಸಿದ್ರು ಕೂಡ ಅದು ತೆಗೆದುಕೊಳ್ಳೋದಿಲ್ಲ. ಏನಕ್ಕಂದ್ರೆ ಆ ಕಂಪ್ಯೂಟ್ರಿಗೆ ಇನ್ನೂ ಫೀಡ್ ಆಗಿಲ್ಲ. ಸೊ ಮನಸ್ಸು ಹೇಗೆ ಸೃಷ್ಟಿ ಆಗುತ್ತೆ ಅಂದರೆ, ನಾವು ಹುಟ್ಟಿದ ಮೇಲೆ ಸಾಕಷ್ಟು ಪರ್ಸೆಪ್ಷನ್ನಿಂದ ಇದು ಕಣ್ಣು, ಇದು ಮೂಗು, ಇದು ಈ ಕಲರು, ಅದು ಆ ಕಲರು, ಇದು ನಾವು ಫೀಡ್ ಮಾಡ್ತೀವಿ. ಜೊತೆಯಲ್ಲಿ ಆ ಜೆನೆಟಿಕ್ ಸಪೋರ್ಟ್ ಕೂಡ ಬರುತ್ತೆ. ಸೊ ಅದು 2 ಸೇರಿ ಈ ಕಂಪ್ಯೂಟರು ಏನು ಬ್ರೈನ್ ಏನಿದೆ, ಆ ಬ್ರೈನಲ್ಲಿ ಫೀಡ್ ಮಾಡಿ ಮಾಡಿ ಇಟ್ಸ್ ಅನ್ ಔಟ್ಪುಟ್ ಫ್ರಮ್ ದ ಬ್ರೈನ್. ಮನಸ್ಸು ಎಲ್ಲ ಕಡೆ ಇದೆ ಅಂತ ಹೇಳ್ತಾರೆ, ಅದು ಇನ್ನೊಂದು ರೀತಿನಲ್ಲಿ ಹೇಳಿರ್ತಾರೆ. ಏನಕ್ಕಂದರೆ ಒಂದೊಂದು ಸೆಲ್ಗೂ ಅದರದ್ದೇ ಆದ ಇಂಟೆಲಿಜೆನ್ಸ್ ಇದೆ. ಅದು ಮನಸ್ಸು ಅಂತ ಕರಿಬೋದೋ ಅಥವಾ ಬೇಡವೋ ಗೊತ್ತಿಲ್ಲ. ಬಟ್ ಮನಸ್ಸು ಕೂಡ ನಾವು ಹುಟ್ಟಿದ ಮೇಲೆ ಡೆವಲಪ್ ಆಗುವಂಥದ್ದು. ಇವಾಗ ಹುಟ್ಟಿದ ಮಗುಗೆ ನಾನು ಪೀಡಿಯಾಟ್ರಿಷಿಯನ್ ಆಗಿ ನೋಡಿಸಿ ಹೇಳಿದ್ದೀನಿ. ರಾಮನ್ ನೋಡ್ಸಿದ್ರೆ, ಕೃಷ್ಣನ್ ನೋಡ್ಸಿದ್ರೆ, ಜೀಸಸ್ ಕ್ರೈಸ್ಟ್ ನೋಡ್ಸಿದ್ರೆ, ಟೈಗರ್ ನೋಡ್ಸಿದ್ರೆ ಅದ್ರಿಗೇನು ರೆಸ್ಪಾನ್ಸೇ ಇರೋದಿಲ್ಲ. ನೀವು ಗಲ್ಫ್ ಕಂಟ್ರಿಯಲ್ಲಿ ಹುಟ್ಟಿದ್ರೆ ಅಲ್ಲಿನ ಒಂದು ಇಸ್ಲಾಮಿಕ್ ಕಲ್ಚರ್ ಡೆವಲಪ್ ಆಗುತ್ತೆ. ಅಲ್ಲಾಹು ಅಕ್ಬರ್ ಅಂತ ಪೂಜೆ ಮಾಡ್ತೀವಿ. ಅದೇ ರೀತಿ ನಾವು ಸೌತ್ ಇಂಡಿಯಾದಲ್ಲಿ ರಾಮ, ಕೃಷ್ಣ, ಸಾಕಷ್ಟು ದೇವರುಗಳನ್ನ ಫೀಡ್ ಮಾಡ್ತೀವಿ. ಸೊ ಮನಸ್ಸನ್ನೋದು ಬರೋದು ನಾವು ತುಂಬಿರೋದ್ರಿಂದ. ಈ ಕಂಪ್ಯೂಟ್ರಿಗೆ ನಾವು ಇನ್ಪುಟ್ ಕೊಡ್ತೀವಿ. ಆ ಇನ್ಪುಟ್ಟಿಂದ ಔಟ್ಪುಟ್ ಆಗೋದು ನಮ್ಮ ಭಾವನೆಗಳು. ಸೊ ಮನಸ್ಸನ್ನೋದು ಹುಟ್ಟಿದಾಗ ಇರಲಿಲ್ಲ. ತಾಯಿ ಗರ್ಭದಲ್ಲಿ 9 ತಿಂಗಳಿರೋವಾಗೂ ಕೂಡ ಮನಸ್ಸನ್ನೋದು ಇರಲಿಲ್ಲ. ಕೆಲವು ಇನ್ಸ್ಟಿಂಕ್ಟ್ಸ್ ಇತ್ತು. ಸೌಂಡ್ ಮಾಡಿದ್ರೆ ಅಳ್ಳಾಡುತ್ತೆ. ಕೆಲವು ಜೆನೆಟಿಕ್ ಇನ್ಸ್ಟಿಂಕ್ಟ್ಸ್ ಬಂದಿರುತ್ತೆ. ಬಟ್ ಅದು ಮನಸ್ಸಲ್ಲ. ಸೊ ಈ 5 ಸೆಲ್ಫ್ನಲ್ಲಿ ಫಿಸಿಕಲ್ ಸೆಲ್ಫ್, ಸೈಕಲಾಜಿಕಲ್ ಸೆಲ್ಫ್, ಎಮೋಷನಲ್ ಸೆಲ್ಫ್, ಎಕೋ ಸೆಲ್ಫ್ ಮತ್ತು ಪ್ಯೂರ್ ಸೆಲ್ಫ್, ಈ 5 ಸೆಲ್ಫಲ್ಲಿ ಈ ಸೈಕಲಾಜಿಕಲ್ ಸೆಲ್ಫ್ ಕೂಡ ನಾನೇ. ನಾನು ಇವಾಗ ಮಾತಾಡಬೇಕು ಅಂದರೆ ನಾನು ಅದನ್ನು ಯೂಸ್ ಮಾಡಿಕೊಂಡೇ ಮಾತಾಡ್ತಾ ಇದ್ದೀನಿ. ಮನಸ್ಸಿನಿಂದನೇ, ಮೈಂಡಿಂದನೇ ನನಗೆ ಹೊರ ಸತ್ಯ ಗೊತ್ತಾಗೋದು. ಹೊರ ಸತ್ಯ ಮೈಂಡು. ಬಟ್ ಆ ಮೈಂಡ್ ಒಳಗಡೆ ಏನಿದೆ ಅಂತ ಕ್ವಶನ್ ಮಾಡಿಕೊಂಡ್ರೆ ಇಟ್ಸ್ ಎ ವೇವ್. ಸೊ ನಮ್ಮಲ್ಲಿ ಚಿತ್ತಾಕಾಶ ಅಂತ ಕರಿತೀವಿ. ಆ ಚಿತ್ತದ ಒಳಗಡೆ ಹೋದರೆ ಆಕಾಶ ಅಂದರೆ 99.99999% ಎಂಪ್ಟಿ ಲೈಕ್ ಸ್ಪೇಸ್ ಅಂತೀವಿ. ಒಂದು ವೇವ್ ಕ್ರಿಯೇಟ್ ಆಯಿತು ಅಂದರೆ ಟೈಮ್ ಆ್ಯಂಡ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಒಂದು ವೇವ್ ಬಂತು ಅಂದರೆ ಟೈಮು ಸ್ಪೇಸು ಎರಡೂ ಬರುತ್ತೆ. ಬಟ್ ನಮಗೆ ಆ ತಾಯಿ ಗರ್ಭದಲ್ಲಿರುವಾಗ, ಮನಸ್ಸಿಲ್ದ ಇರೋವಾಗ ಟೈಮು ಇಲ್ಲ, ಸ್ಪೇಸು ಇಲ್ಲ. ಇವತ್ತು ಕೂಡ ಡೀಪ್ ಸ್ಲೀಪ್ಗೆ ಹೋದಾಗ ಟೈಮು ಇಲ್ಲ, ಸ್ಪೇಸು ಇಲ್ಲ. ಸೊ ಈ ಮನಸ್ಸಿರೋವರೆಗೂ ಟೈಮ್ ಆ್ಯಂಡ್ ಸ್ಪೇಸಲ್ಲಿ ಮಾತ್ರ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಅಂತರಾಳ, ಈ ಮನಸ್ಸು ಏನರಿಂದ ಕ್ರಿಯೇಟ್ ಆಗಿದೆ ಅಂತ ಅಂತರಾಳ ಸೋರ್ಸ್ ಬಂದ್ಬಿಟ್ಟು ಆ ಎವರ್ ಪ್ರೆಸೆಂಟ್ ಅಥವಾ ಪ್ಯೂರ್ ಸೆಲ್ಫು, ಅದರಲ್ಲಿ ಟೈಮು ಮನಸ್ಸನ್ನೋದಿಲ್ಲ. ಸೊ ಹೊರ ಸತ್ಯ ಮನಸ್ಸಿದೆ, ಒಳ ಸತ್ಯ ಮನಸ್ಸಿಲ್ಲದ ಇರೋವಂಥ ಸ್ಥಿತಿ. ಅದನ್ನೇ ಪ್ಯೂರ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಸೊ ನನ್ನ ಸೂಪರ್ಫಿಷಿಯಲ್ ಲೇಯರು ಹೊರ ಸತ್ಯದಲ್ಲಿ ನನ್ನ ಅನುಭವಕ್ಕೆ ಬರೋದು ನನ್ನ ಮನಸ್ಸು. ಸೊ ಮನಸ್ಸು ಕೂಡ ಖಂಡಿತವಾಗಿ ಇದೆ. ಮನಸ್ಸು ಹೊರ ಸತ್ಯ, ಒಳ ಸತ್ಯದಲ್ಲಿ ಮನಸ್ಸಿಲ್ಲದ ಇರೋ ಸ್ಥಿತಿ ಕೂಡ ಇದೆ. ಇದು 2 ಸೇರಿದ್ರೆ ನಾನು ಪೂರ್ಣವಾಗಿ ನನ್ನ ಜೀವನವನ್ನು ನಡೆಸ್ಬೋದು. ಥ್ಯಾಂಕ್ ಯು.